ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ವಿಡಿಯೋ ಬಹಳಷ್ಟು ಜನ ನೋಡ್ತೀರಿ, ಆದರೆ ಲೈಕ್ ಮಾಡಂಗಿಲ್ಲ. ಯಾಕ್ರಿ ಲೈಕ್ ಮಾಡಂಗಿಲ್ಲ? ಕತಿ ಬಗ್ಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡ್ರಿ. ಕಮೆಂಟ್ ಓದೋದಕ್ಕೆ ನಂಗೆ ಭಾಳ ಖುಷಿ ಆಕೈತಿ. ನಾ ಎಲ್ಲರ ಕಮೆಂಟು ನೋಡ್ತಿರ್ತೀನಿ, ನಮ್ಮ ಮನೆಯವ್ರು ರಿಪ್ಲೈ ಮಾಡ್ತಾರೆ. ನನಗೆ ಲೈಕ್ ಮಾಡಿರಿ ಜಾಸ್ತಿ ಪ್ರಮಾಣದಾಗ. ಒಂದು ಮಿನಿಮಮ್ ಒಂದು 30,000 ಜನ ಅಂತೂ ನೋಡ್ತೀರಿ. ಒಂದು 2-3,000 4,000 ಲೈಕ್ ಬಂದಿರುತ್ತೆ ಅಷ್ಟೇ. ಒಂದು 10,000 ಲೈಕ್ ಆದರೂ ಬಂದರೆ ಎಷ್ಟು ಖುಷಿ ಆಕೈತಿ ಗೊತ್ತಾ ವಿಡಿಯೋ ಮಾಡೋಕ್ಕೆ. ಲೈಕ್ ಮಾಡೋದ್ರಿಂದ ನನಗೆ ಒಂದು ಪ್ರೋತ್ಸಾಹ ಸಿಗ್ತೈತಿ. ಹೌದಪ್ಪ, ನನ್ನ ವಿಡಿಯೋ ಇಷ್ಟು ಜನಕ್ಕೆ ಇಷ್ಟ ಆಗ್ತೈತಿ, ನಾ ಇನ್ನೂ ಸ್ವಲ್ಪ ಹೆಚ್ಚು ಏನಾದರೂ ಇದ್ರೊಳಗೆ ನನಗೆ ಮಾಡ್ಬೇಕಂತ ಆಸೆ ಆಕೈತಿ. ಅರ್ಥ ಆಕೈತಿ ನನಗೆ. ಕೆಲವೊಂದ್ಸಲ ನಾನು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ವಿಡಿಯೋ ಹಾಕಿರಂಗಿಲ್ಲ. ಕೆಲವೊಂದ್ಸಲ ಹಾಕಿದಾಗೂ ಕೂಡ ಭಾಳಷ್ಟು ಜನ ವಿಡಿಯೋನೇ ಹಾಕಿಲ್ಲ ಶಾಂತಕ್ಕ ಅಂತ ಕೇಳ್ತೀರಿ. ನನಗೆ ಅನಿಸ್ತೈತಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ನೋಟಿಫಿಕೇಶನ್ ನಿಮಗೆ ಬಂದಿಲ್ಲ ಅನಿಸ್ತೈತಿ. ಇಲ್ಲ ಬೆಲ್ ಐಕಾನ್ ಅಂತಂದ್ರೆ ಅದ್ರ ಬಾಜುಕ್ಕೆ ಒಂದು ಗಂಟೆ ಬಟನ್ ಇರ್ತೈತಲ್ಲ, ಅದನ್ನು ಹೊಡೆದ್ರೆ ಕಂಟಿನ್ಯೂಸ್ ವಿಡಿಯೋ ಹಾಕ್ತಿದ್ದಂಗೆ ನಿಮಗೆ ಬಂದುಬಿಡ್ತೈತಿ. ನಾನು ಶಾಂತಕ್ಕ ಚಾನಲ್ಗೆ ಸ್ವಲ್ಪ ಹಾಕ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ಅದೇ ವಿಡಿಯೋನ ತೆಗೆದು ನಾನು ಬೀಯಿಂಗ್ UK ಫ್ಯಾಮಿಲಿ ವಿಡಿಯೋ ಒಳಗೆ ಹಾಕ್ತಾ ಇದ್ದೀನಿ. 2 ವಿಡಿಯೋ ಹಾಕ್ತಾ ಇದ್ದೀನಿ ಡೈಲಿ. ಅದಕ್ಕೆ ಒಂದೊಂದ್ಸಲ ಮಿಸ್ ಆಗಿರ್ತೈತಿ, ದಯವಿಟ್ಟು ಕ್ಷಮಿಸ್ರಿ. ಏನು ಮಾಡ್ಬೇಕ್ರಿ, ಮನ್ಯಾಗ ಏನಾರ ಕೆಲಸ, ಹೊರಗೆ ಹೋಗೋದು ಅಲ್ಲಿ ಇಲ್ಲಿ ಏನಾರ ಇರ್ತಾವೆ, ಹಂಗಾಗಿ ಮಿಸ್ ಆಕೈತಿ. ದಯವಿಟ್ಟು ಸಾರಿ. ದಯವಿಟ್ಟು ನನ್ನ ವಿಡಿಯೋಕ್ಕೆ ಲೈಕ್ ಮಾಡ್ರಪ್ಪ, ಕೈ ಮುಗಿದು ಕೇಳ್ಕೊತೀನಿ ಎಲ್ಲರಿಗೂ. ಅಲ್ಲ ಅತ್ತಿಯರ, ಈಗ ಅಲ್ಲಿ ಏನು ಕೆಲಸ ಐತ್ರಿ ಅತ್ತಿಯರ? ನೀವು ಹೋಗೋದು ಆರಾಮ್ ಮನೆಗಿರ್ರಿ. 6 ಗಂಟೆಗೆ ಹೋಗ್ಬೇಕು, ತೀರಾ ಅಷ್ಟು ಮಬ್ಬಾಗಿ ಹೋಗಿದ್ರೆ ಕತ್ಲಾಗತ್ತೆ, ಮನೆಗೆ ಹೋಗಕ್ಕೆ ತ್ರಾಸ ಆಗೋದಿಲ್ಲನ? ಬೇಡ 12 ಬಸ್ಸಿಗೆ ಹೋಗ್ತಾನೆ. 6 ಬಸ್ಸಿಗೆ ಹೋಗಿ ಮಾಡಲಿ. ಅಯ್ಯೋರಿ, ಇಲ್ಲೇ ಹಿಂಗೈತಿ, ನಾಳೆ ಹೋಗಿ ಅಂತ ಹೇಳ್ತಿಂತಾರೆ ಏನೋ ಗೊತ್ತಿಲ್ಲ. 6 ಬಸ್ಸಿಗೆ ಹೋಗ್ರಿ ನಾನು ಆರಾಮ್ ಮನೆಗಿರ್ರಿ, ಯಾಕೆ ಹೋಗ್ತೀರಿ ಅಂದಿದ್ದೆ. ನೋಡಪ್ಪ, ಏನಪ್ಪ ಒಂಚೂರು ನೀವರ ಹೇಳ್ರಿ. ಬೇಡ ಅಲ್ಲಿ ಹೋಗೋದು, ಪಾರ್ವತಿ ಆರಾಮ್ ಇರ್ತಾಳಕ್ಕೆ ಪಾಡಿಗೆ ಅಲ್ಲಿ ಕಾಡ್ಲಿ ಹೋಗಿ ಮಾಡಂಥದ್ದು ಏನಿಲ್ಲ ಅಂತ ಹೇಳ್ರಿ. ಅವ ಕಾಲೇಜಿಗೆ ಲೇಟ್ ಆತ್ನ ಬರ್ತೀನಿ. ಅಯ್ಯವ್ವ, ಅಲ್ಲಿ ನೋಡಲ್ಲೇ ನಿಮ್ಮಮ್ಮ ಕೈಚೀಲ್ ತಗೊಂಡು ನಿಂತಾರ, ನಿನ್ ಜೊತೆಗೆ ಬರೋರಂತೆ. ನೀ ಅವ್ರ ಮನೆಗೆ ಬಿಡ್ಬೇಕಂತಲ್ಲೇ. ಅಯ್ಯೋ ಅವ್ವ, ನಂದು ಎಕ್ಸಾಮ್ ಅದಾವವ. ನಾ ಈಗ ಅವ್ರನ್ನ ಮತ್ತೆ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಆಗ ಮಾತಲ್ಲ ಇದು. ನನಗಾಗಲ್ಲ ಮನೆಗೆ ಬಿಡಕ್ಕೆ. ಇವತ್ತು ಬೇಡ ಅಂತ ಹೇಳು. ನಂದು ಇವತ್ತಲ್ಲ, ಒಂದು ವೀಕ್ ನನಗಾಗಲ್ಲ. ನನಗೆ ಎಕ್ಸಾಮ್ ಅದಾವವ. ಇಲ್ಲ ಬೇಕಾದ್ರೆ ನಾಳೆ ಏನು ಮಾಡ್ತೀನಿ, 12 ಗಂಟೆಗೆ ಹೋಗಲ್ಲ, ಬೆಳಗ್ಗೆನೇ ಬೇಗ ಹೋಗ್ತೀನಿ. ಬೇಕಾರೆ ದೌಡು ಹೋದ್ನಿ ಅಂದ್ರೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಬೇಕಾದ್ರೆ ಮನೆಗೆ ಬಿಟ್ಟು ಆತಗಿಂದ ಕಾಲೇಜ್ಗೆ ಹೋಗ್ತೇನಂತೆ. ಅದು ಇವತ್ತಾಗಲ್ಲ, ಸೀದಾ ಕಾಲೇಜ್ಗೆ ಹೋಗಿ ಇಳಿಬೇಕು ನಾನು. ಅದನ್ನ ನನಗೆ ಏನು ಹೇಳ್ತೀವ ಅಲ್ಲಿ ಹೇಳು. ಯಮ್ಮ, ಇವತ್ತು ಬೇಡ, ನಾಳೆ ಹೋಗುವಂತಿ. ನಂಗೆ ಯಾಕಂದ್ರೆ ಇವತ್ತು ನನಗೆ ಕಾಲೇಜ್ನಾಗ ಎಕ್ಸಾಮ್ ಅದಾವು. ನನಗೆ ಅಲ್ಲಿ ಪಾರ್ವತಿಯಕ್ಕನ ಮನೆಗೆ ಬರೋಕೆ ಟೈಮ್ ಇಲ್ಲ. ನಾನು ಹೋಗಿ ನನ್ನ ಸೀಟ್ ಹುಡ್ಕೊಂಡು ಕುಂದಿರ್ಬೇಕು. ಆಮೇಲೆ ನಂದು ಇದು ಸ್ವಲ್ಪ ಅಲ್ಲಿ ಹೋಗಿ ಟೈಮ್ ಇದ್ರೆ ಒಂಚೂರು ಓದ್ಕೋಬೇಕು. ನನಗೆ ಈಗ ಆಗಲ್ಲ. ಏನ ಬೇಡ, ನಾಳೆ ಹೋಗ್ಬೇಕು? ನಂಗೆ ಅದೆಲ್ಲ ಗೊತ್ತಿಲ್ಲ. ನಾ ಇವತ್ತು ಹೋಗ್ಬೇಕಂತ ತೀರ್ಮಾನ ಮಾಡೀನಿ, ಇವತ್ತು ಹೋಗಬೇಕು. ಅದು ಅಲ್ಲದೆ ಮೊನ್ನೆ ಹೋಗ್ಬೇಕಿತ್ತು ನಾನು. ಆ ಬಿಡಾಡಿ ಗಿರ್ಜಿ ನಮ್ಮ ಕೋಳಿ ಕದ್ದಿಷ್ಟು ರಾಡಿ ಎಬ್ಸಿದ್ದಕ್ಕೆ ತಡ ಆಗಿದ್ದಿಲ್ಲ, ಹೋಗ್ಬೇಕಿತ್ತು ನಾನು. ಸಿದ್ಧ, ನೀನಾರ ಬಾರ್ಲ, ಒಟ್ಟು ಮನೆಗೆ ಬಿಟ್ಟು ಬರುವಂತಿ ಬಾ. ಆಕಿ ಪಾಡಿಗೆ ಹೋಗ್ಕೊಳ್ಳಕ್ಕಂಗಾರ. ಈಗ ನಾ ಏನು ಹೇಳಿದ್ರು ಕೇಳೋ ಸ್ಥಿತಿ ಒಳಗೆ ಅಜ್ಜಿಲ್ಲ. ನನಗಾಗಲ್ಲ. ನಂಗೆ ಟೈಮ್ ಆತವ. ನನಗೆ ಇನ್ನೂ ಭಾಳ ಕೆಲಸ ಅದ. ಬರ್ತೀನಿ. ಅಯ್ಯೋ ದೇವ್ರೇ, ಈಗ ಹೋಗಿ ಏನು ಮಾಡೋರಲ್ಲೇ? ಅವ್ರೇನು ಏನಾರ ಮಾಡ್ಕೊಂಡ ಬಾ ಅಂತಾಳ ಅನ್ಲೆ. ಪಾಪ ಏನು ಮಾಡ್ಕೊಂಡಿಲ್ಲ ಅಂದ್ರೆ ಏನು ಅನ್ನಂಗಿಲ್ಲ ಅವ್ರು. ಪಾಪ ಅಡಿಗೆ ಕಟ್ಕೊಂಬರ್ರಿ ಬಿಡ್ರಿ ಅಂತ ಏನು ಅನ್ನಂಗಿಲ್ಲ. ನಡಿತೈತಿ. ಹಂಗಿದ್ರೆ ಬೇಕಾರೆ ಬೇಕ್ರಿಯಾಗ ಒಂದು ಬ್ರೆಡ್, ಕಾರ್ದಾಣೆ, ಒಂದು ಪಾರ್ಲೇಜಿ ಬಿಸ್ಕಿಟ್ ಒಯ್ದ್ರಾತು. ಹೌದಿಲ್ಲ? ಅವ್ರೇನು ಏನು ಮಾಡ್ಕೊಂಬಂದಿಲ್ಲ ಅನ್ನಂಗಿಲ್ಲ. ತಗೋ, ಕಿವಿ ಹತ್ರಕ್ಕೆ ಹೋಗಿ ಒಂಚೂರು ಕಿವ್ಯಾಗ ಒದರ್ಯಾರ ಹೇಳ್ರಿ. ಯವ್ವ, ಅದು ಈಗ ಅಲ್ಲಿ ಹೋಗಿ ಏನ್ ಮಾಡಕಿ ನೀನ? ಇಲ್ಲೇ ಮನ್ಯಾಗ ಬೇಕಾದಷ್ಟು ಕೆಲಸ ಇದ್ವಲ್ ಬೇ. ಆರಾಮ್ ಮನೆಗಿರೋದ್ ಬಿಟ್ಟು ಸುಮ್ನ ನಿಂತೀವ ನೀ ಅತ್ತಾಗ. ಅಲ್ಲೇ ಮತ್ತೆ ಅವ್ರಿಗೆ ಏನಾರ ನೀನು ಒಟ ಹಚ್ಚಿ ಸುಮ್ನ ಪಾರ್ವತಿಗಲ್ಲಿ ಕಿರಿಕಿರಿ ಆದಿತ್ತಂತ. ಎಲ್ಲಕ್ ಮಾತಾಡಬೇಡ, ಕಿವಿ ಕೇಳ್ತಂದ. ಯಾಕೆ ಕೆಪ್ರ ಕುಟ್ ಮಾತಾಡ್ದಂಗ ಮಾತಾಡಕತ್ತೀಯಲ್ಲ? ನಾನೇನ್ ಕೆಪ್ಪೆ ಅಂತ ತಿಳ್ಕೊಂಡಿ ಹೆಂಗ್ ನೀನು? ಇನ್ನು ಕೆಪ್ಪೆ ಅಂತ ತಿಳ್ಕೊಂಡಿ ಏನೋ ಅನ್ನೋದ್ರಾಗ ಅದಾರ. ಕೆಪ್ಪೆ ಅಂತ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಏನು ಹೇಳ್ಬೇಕು ಈ ಮನುಷ್ಯಳಿಗೆ ತಗಂತ. ಬ್ಯಾಡ ಅಂದ್ರು ಕೇಳು ಹೇಳತ್ತಾಗ ಎತ್ತಾಗಂತ ಬಡ್ದಾಡ್ಲಿ. ನಾನು ಯಾರಿಗಂತ ಹೇಳೋದು ಹೇಳಿರ್ತಾನೆ. ಹೇಳಿದ ಮತ್ತೆ ಕೇಳೋರಿಗೆ ಆದ್ರೆ ಏನಾರ ಹೇಳ್ಬೋದು. ಹೇಳಿದ ಮತ್ತೆ ಕೇಳಲ್ಲ ಅಂದ್ರೆ ಏನು ಹೇಳೋದತ್ತಾಗ. ಈಗಿಂದು ಕಾಲದ ಹೆಣ್ಮಕ್ಳು ಅದಾರಲ್ಲ, ಭಾರಿ ಸೂಕ್ಷ್ಮ. ಏನು ತಿನ್ಬೇಕು ಏನು ತಿನ್ಬಾರ್ದು ಏನೂ ಗೊತ್ತಾಗೋದಿಲ್ಲಲ್ಲ ಅವಕ್ಕೆ. ಕುಂಬಾರ ಬಸರು ಇದ್ದಂಗೆ ಗೊತ್ತನು, ಭಾಳ ಸೂಕ್ಷ್ಮ. ದಡ್ಡ ಹಾರಾಡೋದು ನಡೀದು ಇವೆಲ್ಲ ಮಾಡಿ ಗೀಡಿ ಏನಾರ ತ್ರಾಸ ಆದ್ರೆ ಯಾರ ಗತಿ? ಅದಕ್ಕೆ ಬೇಡ, ಸುಮ್ಮನಿರು ನೀನು. ನೀನು ನಾನು ಅಲ್ಲಿದ್ರೆ ಎಲ್ಲ ಹೊಂದಾಣಿಕೆ ಆಗೋದು, ನೀ ಸುಮ್ಮನಿರು. ಶಾಂತ, ಹೋಗ್ಲತ್ತಾಗ ವಯಸ್ಸಾದವ್ರು ಹೆಂಗಿದ್ರು ಅರವಿಂದ್ ಮೊನ್ನೆ ಕಳಿಸ್ರಿ ಅಮ್ಮನ್ನ ಬಾ ಅಂತ ಹೇಳಿ ಹೋಗ್ಯಾನಲ್ಲ. ಅವ್ರು ಏನು ತಿಳ್ಕೊಳ್ಳಲ್ಲ. ತಗೋ, ಪಾಪ ಒಳ್ಳೆ ಮಂದಿ. ಹಂಗೆ ತಿಳ್ಕೊಳ್ಳೋರಾಗಿದ್ರೆ ಹಿಂಗಿರ್ತಿತ್ತಾನ. ಅದ ಸರಿ, ನಾ ಬಿಟ್ಟು ಬರ್ತಂತ ಅವನ್ನಂಗಾರ ನಿಮ್ಮ ಮನೆ ಕಡೆ ಹುಷಾರಿ ಅಂದಂಗ. ಈಕಿನ ಶಾಂತ ಏನು ಗೆಳತಿ ಅಂತೇಳಿ ಸುಮ್ಮನೆ ಬಿಡ. ಕೋಳಿ ತಿಂದಾಳ, ಅದ್ರ ರೊಕ್ಕ ಕೊಡ್ತೇನೆ ಅಂದ ನೋಡಕ್ಕೆ. ನೆನಪು ಮಾಡಿ ಇಸ್ಕೋ ರೊಕ್ಕನ. ನೋಡ್ದೇನು ಬೆಂಡ್ಲಿ ಹೆಂಗ್ ಮಾಡಿದ್ಲ ಕೆಲಸ? ಗಳಿಸಿದ್ದ ಒಳಗ ಮೆದ್ದ ಅಂತೇಳಿ ಸುಮ್ಮನೆ ಇದ್ದಂಗೆ ಮಾಡಿ ಗುಳ್ಳವನಂತೆ ಕೋಳಿನ ಹಾರ್ಸಾಳ. ನೋಡ್ ಮತ್ತೆ ಆಮೇಲೆ ನಾನು ಇರೋದಿಲ್ಲ, ಎತ್ಬೇಕತ್ ಮನ್ಯಾಗ ಬಿಟ್ಕೊಂಡು ಕುಂದ್ರಬೇಡ. ಮನ್ಯಾನು ಮತ್ತೆ ಇವು ಏನೋ ಪಾತ್ರಿ ಪಡಗಾನು ಕತ್ಕೊಂಡು ಹೋಗಿದಾಳು. ಮತ್ ನೋಡು, ರವಾ ಕೊಡು, ಸಕ್ರಿ ಕೊಡು, ಬ್ಯಾಳಿ ಕೊಡು, ಉಪ್ಪು ಕೊಡು ಅಂತೇಳಿ ಬಂದ್ಲು ಅಂತೇಳಿ ಈಡೆ ಕೊಟ್ಟು ಕಳಿಸಿ ಸಂತಿ ಹಾಕ್ಸದ ಬಿಡ್ತಾಳಾಕಿ ಬೆಂಡ್ಲಿ.
ನಾನ್ ಮನ್ಯಾಗಿಲ್ಲ ಅಂದ್ರೆ ಬಾರಿ ಖುಷಿ ಆಕಿಗೆ. ಆ ಪಾತಿ ಆಕಿನೂ ಕೈ ಬರಬರಿ ಇಲ್ಲ, ಮತ್ ಬಂದ್ಗಿಂದಾಳು ನಿನ್ ಕೂಟ್ ಮಾತಾಡ್ಸ್ಕೊಂತ ಇಲ್ಲಿ ನಿಂದ್ರಿಸಿ ಆಕಿ ಬೆಕ್ಕಿನ ಒಳಗ್ ಕಳಿಸಿ ಒಟ್ಟು ಹಾಲು ಕುಡಿಸ್ತಾಳಕಿ. ಅದಕ್ಕೆ ಹೇಳಕತ್ತೇನೆ ಕೇಳ, ಮನಿ ಕಡೆ ಬಾಳ ಜಾಕಿಂದಿರು ಹುಷಾರಿರು. ಆ ಬೆಂಡ್ಲಾರ್ ಬಂದ್ರಂದ್ರ ಕರ್ಕೊಂಡಲ್ಲಿ ಬಾಗಲಾಗ ಕುಂತ್ ಬಿಡು ಮಾತಾಡಕ. ಹಂಗೇನಾರ ಕುಂತ್ರ ಇಲ್ಲ ಮುಂಚಿ ಬಾಗ್ಲ ಕದ ಹಾಕಿ ಹಿತ್ತಲ್ಲ ಕೆಲಸ ಮಾಡ್ಕೊ. ಮತ್ ನೋಡು ಸುಮ್ಮನೆ ಸರಳ ಸಾಮಾನು ಹೋಗಿರ್ತಾವು. ನಾನಿದ್ರ ಮನಿ ಕಾವಲ, ಇಲ್ಲ ಅಂದ್ರೆ ಇಲ್ಲ. ಹೇಳಿದ ಮಾತು ಒಟ್ಟ ಕೇಳೋದಿಲ್ಲ ಅತ್ತ. ಯಾವಾಗ ನಿಮ್ಗೆಲ್ಲ ಜವಾಬ್ದಾರಿ ಬರ್ತತೇನ? ಬರ್ಲಾ ಈ ಮುದಿಕೆ ಮಣ್ಣಾಲಿ ಎಂತ ಸೊಕ್ಕಿದಕ್ಕ ಬರ್ತೇನೆ. ಅಯ್ಯೋ ದೇವ್ರೆ, ನನ್ ನೋಡ್ತಂದ್ರ ಸೀಳಾಯಿಗಿಂತ ಆತತ. ಮೊದ್ಲು ಓಡಿ ಗತ್ತಗಡ್ಕೋತೀನಿ ತಡಿ. ಅತ್ತೇರೆ ಸೀರೆ ತಗೊಂಡಿರೇ ಇಲ್ಲ? ಮತ್ತ ಆಮೇಲೆ ಅಲ್ಲಿ ಹೋಗಿ ಅವ್ರ ಸೀರೆ ಉಟ್ಕೊಂಡು ನಿಂತಿರಿ. ಅಯ್ಯೋ ಕುಡಿದ್ರು ಕುಡ್ಕೋಲ್ ಬಿಡೇವ. ಈ ಕುಡಿಲಾರ್ದಾರ ಯಾರದಾರ? ಯಾರ ಪಾಟೀಲ್ ಕುಡಿತಾನ? ಕುಡಿದ್ರು ಕುಡಿಲ್ ಬಿಡು, ಹೋಲತ್ತಾಗ. ನಮ್ಗೇನ ಬೇಕೈತಿ? ಸೇರೆ ಕುಡಿದ್ರ ಅವೇನು ಅವನ್ ಪಾಡಿಗೆ ಅವ ಇರ್ತಾನ, ನಮ್ಗೇನ್ ಮಾಡ್ತಾನ? ನೀನು ಬೇಕತ್ತಾಗ. ಅಯ್ಯೋ ದೇವ್ರೆ, ಇನ್ನು ಅವ್ರಿಗೆ ಏನ್ ಕಾದತೆ ಏನ ಗ್ರಾಚಾರಲ್ಲಿ. ಶಾಂತಕ್ಕ ಅಲ್ಲ ಗಿರ್ಜಿ ಬಾ. ಅಯ್ಯ ಶಾಂತಕ್ಕ, ನಿಮ್ಮ ಅತ್ತಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿ. ಯಾಕೆ ಬೇಕವ ಒಳಗ್ ಬರೋದತ್ತಾಗ? ಇಲ್ಲೇ ನಿಂದಿರ್ತಾನೆ ನೀನ ಬಾ. ಏ ಬೆಂಡ್ಲೇ ಬಾ. ಶಾಂತಕ್ಕ, ನನ್ ಮಗನಾಣಿಗೆ ನಾನು ನಿನ್ ಕೋಳಿ ಕದ್ದಿಲ್ಲವ. ಏನು ನಾ ಕರೇನ ಕದ್ದಿಲ್ಲ. ಎಲ್ಲಿರು ಏನು ಎತ್ತ ಎಲ್ಲಿ ಹೋತು ನಂಗೊಂದು ಗೊತ್ತಿಲ್ಲ. ಆ ಮುದಿಕೊಂದು ಗಂಟು ಬಿದ್ಬಿಟ್ಟತ್ತಾಗ. ನೀನಾರ ನಂಬ ಶಾಂತಕ್ಕ. ಇಲ್ಲಿ ಬಿಡ್ಲಿ, ನೀನ್ ಅಂತ ಕೆಲಸ ಮಾಡಕ್ಕೆ ಅಲ್ಲ. ಯಾರು ಕದ್ರಂತ ನನಗೂ ಗೊತ್ತಿಲ್ಲ. ಏನ್ ಮಾಡೋದು ನೋಡೋಣ. ನೋಡೋಣ, ಸಿಕ್ಕರು ಸಿಗ್ಬೋದ. ಹೋಲ್ ಬಿಡ, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ತಲೆ ಕೆಡಿಸ್ಕೊಬೇಡ ಅಂತ ನೀ ಅಂತಿ. ಆ ಮದಿಕ್ ನೋಡ ಹೆಂಗ್ ಮಾತಾಡ್ತತಿ. ಅಂದಂಗ ಪಾರ್ವತಿ ಮನೆಗೆ ಹೋತನ? ಹೂನವ, ಎಷ್ಟು ಹೇಳಿದ್ರು ಕೇಳ್ಬೇಕು ನೋಡು. ತಲೆ ತಿನ್ನಾಕತ್ತಾಗ ಕಿವಿ ಇಲ್ಲೇ ಮೊದ್ಲ ಕೇಳೋದಲ್ಲ. ಇನ್ನು ಅಲ್ಲೇ ಅವ್ರ ಕೆಲ್ಸದ ಮ್ಯಾಗ ಇರೋರು ಅವ್ರವ್ರ ಕೆಲಸ ಅವ್ರಿಗೆ. ನಾವೇನ ಸಹಿಸ್ಕೊಂಡೇವಿ ಇಷ್ಟು ವರ್ಷ ಅಂದ್ರೆ ಅವ್ರಿಗೇನು ಕರ್ಮ ಸಹಿಸ್ಕೊಳ್ಳೋದು. ಇನ್ನು ಅಲ್ಲಿ ಹೋಗಿ ಏನು ತಲೆ ತಿಂತಾರ ಏನಪ್ಪ ಆತಾಗ. ಅದ್ರಾಗ ಆ ಕಮಲವ್ ಬೇರೆ ಅದಾಳಂತಲ್ಲಿ. ಇನ್ನು ಮುಗೀತ ಚಮೇಲಿ ಚಮೇಲಿ ಅನ್ಕೊಂತ ಇನ್ನು ಆಕಿ ತಲೆ ತಿಂದು ಮೊಸರು ಗಡಿಗೆ ಮಾಡಿ ಕೈ ಬಿಡ್ತಾಳತ್ತಾಗ. ಅದೊಂದು ಪಾಪ, ಅದೇ ಏನು ಗ್ರಾಚಾರ ಕೆಟ್ಟಿಕ್ಕೆ ಕೈಯ ಸಿಕ್ಕೊಂತತೆ ಏನ. ಬೇಡವ ಪಾರ್ವತಿ, ಇನ್ಮ್ಯಾಗ ಆಫೀಸಿಗೆ ಹೋಗ್ಬೇಡ, ಆರಾಮ್ ಮನೆಯಾಗಿರ ಏನ. ಹ್ಞೂ ನಮ್ಮವನು ಅದೇ ಅಂದ್ಲ, ಬೇಡವಯ್ಯ ಆಫೀಸ್ಗೆ ಹೋಗೋದು. ನಿಮ್ಮ ಅಪ್ಪಿಗೆ ಆರಾಮಾಗ್ಯಾನ, ನಮ್ಮ ಜೀವನ ಹೆಂಗ ನಡೀತೈತಿ. ನೀನೇನು ಆಫೀಸ್ಗೆ ಹೋಗಿ ಪಾಪ ಅವ್ರಿಗೆ ದುಡ್ದು ಹಾಕ್ಬೇಕಾಗಿಲ್ಲ. ಮಕ್ಕಳು ಮರಿ ಆಗೋವರೆಗೂ ಎಲ್ಲಿ ಹೋಗ್ಬೇಡ ಅಂತ ಹೇಳ್ಯಾರ. ಚಲೋ ಕೆಲಸ ಹೇಳ್ಯಾರ ಹೇಳಂಗಾರ. ನಾನು ಅವಾಗ ಬಿಡು ಅಂದೆ ನಿಂಗೆ. ಮತ್ತೆ ಎಲ್ಲೇ ನೀನು ಕೆಲ್ಸಕೊಂಡಿದ್ದಿ, ಅವ್ರಿಗೂ ಅವಶ್ಯಕತೆ ಇತ್ತಲ್ಲ, ಹಂಗಾಗಿ ಸುಮ್ಮನೆ ಅದೇ. ಈಗ ಆತಲೆಲ್ಲ ಬಗ್ಗಿನೇ ಹರಿತ. ಇನ್ಮ್ಯಾಗ ದುಡ್ಯಾಕದು ಹೋಗ್ಬೇಡ. ನಿನ್ನ ಕಾಳಜಿ ನೀ ಮಾಡ್ಕೋಬೇಕು. ಮನ್ಯಾಗಿದ್ದ ಆರೋಗ್ಯದ ಕಡೆ ಭಾಳ ಹುಷಾರಿರ್ಬೇಕು ನೋಡು. ಇವತ್ತು ಪಾರ್ವತಿಯವ್ರ ಅಜ್ಜಿ ಬರಾಕತ್ತಾರಲ್ವೇ ಅತ್ತಿ? ಚಲೋ ನೋಡ್ಕೊಂತಾರ ತಗೋ ಅವ್ರು. ಇನ್ಮ್ಯಾಗ ಅದ್ರ ಟೆನ್ಷನ್ನೇ ಇಲ್ಲ. ಅವ ಅಂದಂಗೆ ಆ ಮ್ಯಾಗಿನ ಕ್ವಾಣಿ ಒಂಚೂರು ಸ್ವಚ್ಛ ಮಾಡಿಸ್ಕೊಡ್ಬೇಕಿತ್ತು ಬೇ. ಪಾಪ ಮತ್ತು ಅವ್ರಿಗೆ ಮಕ್ಕೊಳಕ್ಕೆ ಅದು ಸಣ್ಣದೊಂದು ಪಲಂಗ ಹಾಕಿ ಒಂದು ಸ್ವಲ್ಪ ಸಾಮಾನು ಅದು ಇಟ್ಟೇವಲ್ಲ, ಅದು ಮತ್ತು ಡೈಲಿ ಅವ್ರಿಗೆ ಮಕ್ಕೊಳಕ್ಕೆ ಬೇಕಲ್ಲ. ಒಂಚೂರು ಅದನ್ನು ಕೆಲಸಗಾರ ಯಾರೂ ಇಲ್ಲ. ಇವತ್ತು ಏನು ಮಾಡೋದಂಗಾರ? ನಾನೇ ಒಂಚೂರು ಎಲ್ಲ ಧೂಳ ಗಿಳ ಜಾಡಿಸ್ಲೇನ ಅದ್ರದ್ದು? ಮೊನ್ನೆ ದೀಪಾವಳಿ ಮುಂದೆ ಸ್ವಚ್ಛ ಮಾಡಿಸಿದ್ದೆ ಅರವಿಂದ. ಯಾಕಂದ್ರೆ ಮತ್ತೆ ಅದನ್ನ ಹಂಗೆ ಹೊಲ್ಸಾಟಿಟ್ಟು ಹೆಂಗೆ ಪೂಜೆ ಮಾಡೋದ. ಹಾಗಾಗಿ ದೀಪಾವಳಿ ಮುಂದೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿಸಿದ್ನಿ. ಆದ್ರೆ ಸ್ವಲ್ಪ ಧೂಳಾಗಿರ್ಬೇಕು. ನೀ ಏನು ಟೆನ್ಷನ್ ತೊಗೊಬಾರ್ದು. ನೀ ಯಾಕೆ ಮಾಡ್ತಿ? ನಾನು ಒಂಚೂರು ಹಾಸಿಗೆ ಬೆಡ್ಶೀಟ್ ಎಲ್ಲ ತೆಗೆದು ದಿಂಬಿನ ಕವರ್ ಮಿಷನಿಗೆ ಹಾಕಿ ಒಗ್ಯಾಕ ಒಟ್ಟು ಜಾಡಿಸಿ ಒಟ್ಟು ಕಸ ಗಿಸ ಹೊಡ್ಕೊಂಡು ಕಾಲು ಒರೆಸಿದ್ರೆ ಸ್ವಚ್ಛ ಆಕತಿ. ಸಾಮಾನಲ್ಲ ಇತ್ತಾಗಿನ ಮಗ್ಲದವು ಅಲ್ಲೇ ಅವ್ರ ಹೋಗಾರ, ಅವೆಲ್ಲ ಅಲ್ಲೇ ಇರಲಿ. ಈ ಕಡೆ ಎಲ್ಲ ಅವ್ರಿಗೆ ಮಕ್ಕೊಳಕ್ಕೆ ಒಂದು ಕ್ವಾಣ ಆಕತಿ ಸಾಕು. ಅವೆಲ್ಲ ಹಾಸಿಗೆ ಬೆಡ್ಶೀಟು ಬೇರೆ ಹೊಸವಿದ್ರು ಒಂದು ಪಡಿಕೆ ಕೊಡ್ರಿ, ಇಲ್ಲಿ ಹಾಸ್ಬಿಡ್ತೀನಿ. ಅದಾವಮ್ಮ ಎಕ್ಸ್ಟ್ರಾ ಅದಾವ. ನೀವ್ಯಾಕೆ ಮಾಡ್ತೀರಿ? ಬಿಡ್ರಿ ನಾನೇ ಮಾಡ್ತೀನಿ. ಬೇಡವ, ಈಗ ನೀ ಅಷ್ಟೆಲ್ಲ ಬಗ್ಗೆ ಎದ್ದು ತ್ರಾಸ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಬೆಳಗ್ಗಿನೂ ಅಷ್ಟೇ ತಂಡ್ಯಾಗ ಎದ್ದು 6:30 ಗಂಟೆಗೆ ಅಂದ್ರೆ ಎದ್ದು ನಿಂದ್ರಬೇಡ. ಆರಾಮ್ 7 ಗಂಟೆ ಮೇಲೆ ಎದ್ದಾಳ. ಎಷ್ಟು ನಿದ್ದೆ ಮಾಡ್ತೀರಿ ಈ ಹೊತ್ನ್ಯಾಗ ಅಷ್ಟು ಚಲೋ. ಅದೇ ನಿದ್ದೆ ಡೆಲಿವರಿ 6 ತಿಂಗಳು ಆದಮೇಲೆ ಒಂಚೂರು ನಿದ್ದೆ ಕಡಿಮೆ ಮಾಡ್ಬೇಕು. ಒಂಚೂರು ಮೈ ಕೈ ಬಗ್ಸೋದು ಎಬ್ಸೋದು ಇಂಥವು ಮಾಡ್ಬೇಕು. ಆದರೆ ಈಗ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 6:30 ಎದ್ದಾಳ್ಬೇಡ ನೀ ತಂಡ್ಯಾಗ. ಆಯ್ತಮ್ಮ. ಅನು ಏನು ಮಾಡತ್ತಾಳ? ಅನು ಕೊನೆಗೆ ಮಕ್ಕೊಂಡಿದ್ಲಮ್ಮ. ಆ ಹುಡುಗಿ ಒಂದು ಎದ್ದು ಒಂಚೂರು ಇಲ್ಲಿ ಬಂದು ಪಡವನ್ಯಾಗ ಕುಂದ್ರಂಗಿಲ್ಲ ನೋಡತ್ತಾಗ. ಅದೇನು ಕೊನೆ ಮಕ್ಕೋತತೆ ಏನಾಗ್ತಾಗ. ಎಷ್ಟು ಹೇಳ್ತೀನಿ ಕೇಳಂಗಿಲ್ಲ. ನಮ್ನಿ ಮಕ್ಕೋಬಾರ್ದು, ಡೆಲಿವರಿ ನಾರ್ಮಲ್ ಆಗಲ್ಲ ಆಗಲ್ಲ ಅಂತೇಳಿ ನಾನು ಮಾತೇ ಕೇಳಲ್ಲ ಅಂತಳತ್ತಾಗ. ಆಮೇಲೆ ಪಾರ್ವತಿ, ಇನ್ನೊಂದು ವಿಚಾರ ನಾ ಹೇಳತ್ತೀನಿ ಕೇಳು. ನಿಮ್ಮ ಅಮ್ಮ ಬಂದಿಂದ ಭಾಳ ಮತ್ತೆ ಹುಷಾರಿರ್ಬೇಕು. ಹೇಳ್ಬಿಡು ನನಗೆ. ಸುಮ್ಮನೆ ಒಟ್ಟು ಹಚ್ಚೋದು, ಜಗಳ ಮಾಡೋದು, ನನ್ನ ಕೂಟ ಹಚ್ಚೋದು ಇದೆಲ್ಲ ಏನು ಮಾಡಬಾರ್ದು ಅಂತೇಳಿ ನೀನ ಕುಂದ್ರಿಸ್ಕೊಂಡು ಹೇಳ್ಬಿಡು. ಅರವಿಂದ, ಕಿವಿಗಾಕ ಮಸಿನ್ ತರ್ತಾನೆ ಇದ್ದೀರ, ತಂದಿ ಏನೋ ಇಲ್ಲ ಅಲ್ಲಿ ಕಟ್ಬೇಡ. ಇನ್ನು ನನಗೇನು ಒಂದು ರೂಪಾಯಿ ತಲೆ ತಿಂದ್ಮೇಲೆ ತರ್ಬೇಕಂತ ಮಾಡಿ. ಇಲ್ಲತ್ತಿ, ಇವತ್ತು ತೊಗೊಂಬರ್ತೀನಿ. ಮೊದಲು ತೊಗೊಂಬಾರಪ್ಪ. ಪಾರ್ವತಿ, ಒಂಚೂರು ಬಾರವ. ಏನಿಲ್ಲ, ದಿಂಬ ಹಾಸಿಗೆ ಕೊಡ್ತೇನೆ ತೆಗೆದು ಬೆಡ್ಶೀಟ್ ಒಂಚೂರು ಮಿಷನಿಗೆ ಹಾಕು. ಹಂಗೆ ನೀನು ನನಗೆ ಇದು ಕೊಡು, ಹೊಸ ಯಾವ ಅದಾವಂದೆಲ್ಲ ಬೇರೆ ನಿನ್ನ ಕಡೆ ಅವನು ಕೊಡು. ಕ್ವಾಣಿ ಸ್ವಚ್ಛ ಮಾಡಿ ನಾ ಹಾಸ್ತೀನಿ. ಕೊಟ್ಟು ನೀವು ಹೋಗು ಒಂಚೂರು ಮಕ್ಕೋ ಹೋಗು. ಇಲ್ಲ ಕುಂದ್ರದಿದ್ರು ಕುಂದ್ರು, ಟಿವಿ ಗಿಬಿ ನೋಡು. ಆ ಫೋನ್ ಒಂದು ಹಿಡ್ಕೊಂಡು ನೋಡ್ಬೇಡ್ರವ ಆ ಪರಿ ಎತ್ತಾಗ. ಏನು ಇದು ಭಗವದ್ಗೀತೆ ನಿಮ್ಮ ಮಾವಾರ ನೀನು ತೊಗೊಂಬಂದಾರ ನೋಡ್ರಿ ರಾತ್ರಿ. ಹಬ್ಬಕ್ಕೆ ಹೋದೋಡು ದಿನ ಒಂದೊಂದು ಪಾನ. ಒಳ್ಳೆ ಮಗ ಹುಟ್ಲಿ.
ಓದುವ ಹೋಗು. ಆಯ್ತಮ್ಮ ಬರ್ರಿ, ನಾನು ನಿಮ್ಗೆ ಹೊಸ ಹಾಸಿಗೆ ಕೊಡ್ತೀನಿ, ಅವ್ನು ಕೊಡು ಬರ್ರಿ, ನಾ ಮಿಷನಿಗೆ ಹಾಕ್ತೇನೆ. ಪಾರ್ವತಿ ಏನ್ರಿ ಅದಕ್ಕೆಮ್ಮ? ಏನಿಲ್ಲವ, ಸೊಸಿ ಹೋಟೆಲ್ ಅದಾಳ ಅಂತೇಳಿ ಮಗಳನ್ನ ಮರಿಬೇಡ. ನೀನು ರಾತ್ರಿ ಆಕಿ ಕಡೆ ಹೋಗೇ ಇಲ್ಲಲ್ಲ ನೀನು. ನಾನು ನೋಡ್ತಾನೆ ಇದ್ದೆ, ಮಗಳ ಕಡೆ ಹೋಗಿಲ್ಲ, ಏನು ಊಟ ನಾಷ್ಟ ಕೇಳಿಲ್ಲ. ಸುಮ್ಮನೆ ಈಕಿಗೆ ಊಟ ಮಾಡಂದು ಒಳ್ಳಿನ ಗಂಡು ಬಂದ ಅಂತ ಏನೋ ಮಾತಾಡ್ಕೊಂತ ಕ್ವಾಣಿಗೆ ಹೋದಕ್ಕೆ ಅಲ್ಲೇ ಉಳ್ಕೊಂಡ್ಬಿಟ್ಟು. ಇಲ್ರಿ ಅದಕ್ಕೆಮ್ಮ, ಪಾರ್ವತಿ ಎಲ್ಲ ನೋಡ್ಕೊಳತ್ತಾಳ, ಆಮೇಲೆ ನೀವು ಅದೀರಿ. ನಾನೇನು ಬೇಕಂತ ಬಿಟ್ಟಿದ್ದಲ್ಲ, ನೀನು ಏನೋ ಮಾತಾಡ್ಕೊಂಡು ಕುಂತ್ವಿ, ಹಂಗೆ ಮಕ್ಕೊಂಡೇ ಬಿಟ್ಟೆ ಅಲ್ಲೇ. ಹೋಗೀನಿ ಮಧ್ಯಾಹ್ನ ಎಷ್ಟೋ ಹೊತ್ತು ಅಕ್ಕಿ ಕೂಟ ಮಾತಾಡ್ಕೊಂತ ಕುಂತಿದ್ದೆ. ಊಟ ಪಾರ್ವತಿ ಹಾಕೊಂಡು ಹೋಗಿದ್ದು ನಾನು ನೋಡಿದ್ದೆ. ಹೊರಗೆ ಬಂದೆ, ಒಳ್ಳೆ ಕಾಲು ಕೈ ನೋವಾಕತ್ತಾವು ಅಂದ್ಲ, ಅಲ್ಲೇ ಕುಂತು ಉಣ್ತಾನೆ ಅಂದ್ಲ. ಆಯ್ತಂಗಾರ ಅಲ್ಲೇ ಉಣ್ಣ ಅಂತೇಳಿ ಸುಮ್ಮನಾದೆ. ಸರಿ ಆತ್ ತಗೋರ್ವ ಹಂಗಾರ. ಶಿವ ಒಂಚೂರು ಹೋಗಿ ಮಕ್ಕೋತೇನಪ್ಪ. ಈ ನಾ ಮುದಿಕ್ ಬಂದ್ರೆ ನಮ್ದೇ ಮಕ್ಕೊಳಕ್ಕೂ ಬಿಡಲ್ಲ ನನ್ನ. ಅಲ್ಲ, ಈ ನಮ್ಮತ್ತಿ ತನ್ನ ತಲೆಯಾಗಿರೋದು ಏನೇನೋ ಐಡಿಯಾನ ಯೋಚನೆನ ನಮ್ಮವನ ತಲೆಗೆ ಹಾಕ್ತಾಳ. ಇನ್ನೇನು ಬಂದು ಜಗಳಾಕತ್ತೋ ಗೊತ್ತಿಲ್ಲ. ಎದ್ರದಿದ್ ಗಂಟೆ ಇವೆಲ್ಲ ಅಕ್ಕನ ಸೀರೆ, ಅದಕ್ಕೆ ಇವರು ಬೇಡ ಎಲ್ಲ ಗಂಟು ಕಟ್ಟಿಟ್ಬಿಡು, ಸುಮ್ಮನೆ ಇದ್ರಿಗಿರೋದು ಬೇಡ, ಇವನ್ನೇನು ನೀನು ಉಡಲ್ಲಲ್ಲ ಹೆಂಗಿದ್ರು ಗಂಟು ಕಟ್ಟಿಟ್ಬಿಡು ಅಂತ ಹೇಳಿದ್ರೆ ಅದಕ್ಕೆ ಇಡಾತೀನಿ. ಅಯ್ಯೋ ನನ್ನ ಅಕ್ಕನ, ಆಯ್ತವ ಅಕ್ಕನ ಸೀರೆನ. ಅಲ್ಲ ಇವನೇನು ಬಾಂಡೆದಾರಿಗೆ ಹಾಕ್ತಾರಂತ ನಂಗೆ ಮ್ಯಾಗ ಇಟ್ಕೊಂಡು ಕುದ್ರದ. ಸುಮ್ಮನೆ ಹಿಂಗೆ ಮಾಡು, ಬಾಂಡೆದಾರ ಬಂದ್ರೆ ಓಸು ಸೀರೆ ಹಾಕಿ ಒಂದೇನೋ 4 ಬಾಂಡೆ ತಗೊಂಬಿಡು. ನಿಮ್ಮ ಮನ್ಯಾಗ ಇಟ್ಕೊಳ್ಳೋದು ಬೇಡ. ಸುಮ್ಮನೆ ಸತ್ತದ್ವು ಆತ್ಮ ಅವು ಅರ್ಬಿ ಬಾಂಡೆ ಸಾಮಾನ ಬಂಗಾರ ರೊಕ್ಕದ ಆಸೆಕ ಇಲ್ಲೇ ಸುತ್ತಿರ್ತಾವಂತೆ, ಯಾಕೆ ಹೌದಿಲ್ಲ? ನಿಂದೊಂದು ತೆಗಿವನ್ ಬಾಂಡೆಗೆ ಹಾಕಿದೆ ಅಂದ್ರೆ ಸುಮ್ಬಿಡ್ತಾರ ಅವರು. ಅವರು ನೆನಪು ಅವೆಲ್ಲ, ಅವನ್ನೆಲ್ಲ ಹಾಕಕ್ಕಷ್ಟು ಸುಲಭವಾಗಿ ಬಿಡಲ್ಲ. ಇದ್ರಿಗೆ ಬೇಡ ಕಟ್ಟಿಡ ಅಂದಾರಷ್ಟೇ. ಯಾಕಂದ್ರೆ ನನಗೂ ಇಟ್ಕೊಳಕ್ಕೆ ಅರ್ಬಿ ಸಾಲಲ್ಲ. ನಾನು ಅಕ್ಕನ ಬಟ್ಟೆ ಉಡಲ್ಲ ಅಂದಿದ್ದಕ್ಕೆ ಅವರು ಬೇಡ ಹಂಗಾರೆ ಕಟ್ಟಿಡ ಅಂದಿದ್ದಷ್ಟೇ. ಇಷ್ಟಕ್ಕೂ ಈಗ ನಾ ಉಟ್ಕೊಂಡೇನಲ್ಲ ಸೀರೆ, ಇದು ಯಾರ್ದಂತ ಮಾಡಿ ಅವ್ರು ಹೆಣ್ತಿದೆ. ನಾನು ಚಲೋವೆಲ್ಲ ತೊಗೊಂಡೇನಿ. ತೀರ ಹಳೆ ತೆಗಿದ್ವೆಲ್ಲ ಸೀರೆನ ಇಲ್ಲಿ ಕಟ್ಟಿಟ್ಟೇನೆ. ಹಂಗೆ ಚಲೋ ರೇಷ್ಮೆ ಸೀರೆ ಮದುವೆಗೆ ಉಡವು, ಆಮೇಲೆ ಅವರು ಫಂಕ್ಷನಿಗೆ ಅಂತ ತೊಗೊಂಡಿದ್ದು ಅವೆಲ್ಲ ಚಲೋ ಅದಾವೆ ಸೀರೆ. ಈಗ ಉಟ್ಕೊಂಡೇನಲ್ಲ, ಇದು ಅವ್ರದ್ದೇ ಸೀರೆ. ಎಷ್ಟು ಚೆನ್ನಾಗೈತಲ್ಲ ಅವ ಕಲರ್ ನೋಡಿ, ಎಷ್ಟು ಚಲೋ ಐತಿ. ಬ್ಲೌಸ್ ಎಷ್ಟು ಸೂಟ್ ಆಗೈತಿ. ಆ ಸೀರೆ ಮ್ಯಾಚಿಂಗ್ ಜುವೆಲ್ಸ್ ಹೆಂಗೆ ಇಟ್ಕೊಂಡಾರ ನೋಡೋರು. ನಮ್ಗೆ ಎಷ್ಟು ಇಷ್ಟ ಆಯ್ತು. ನನ್ನ ಹತ್ರ ಇವೆಲ್ಲ ಎಲ್ಲದವ, ಅದಕ್ಕೆ ಇವತ್ತು ಮ್ಯಾಚ್ ಮಾಡಿ ಇವನ್ನೆಲ್ಲ ಹಾಕೊಂಡೇನಿ. ಸಂಜೆ ಮುಂದೆ ಒಂದು ಫಂಕ್ಷನ್ ಐತಿ, ಈಗ ಹೊಂಟೇನಿ. ಈಗ ಇನ್ನೊಂದು ತಾಸ್ಬಿಟ್ಟು ಹೋಗ್ಬೇಕು. ಫಂಕ್ಷನ್ನ ಎಲ್ಲೇ? ಇವ್ರ ದೋಸ್ತನ ಹೆಂಡ್ತಿದ್ದು ಹುಟ್ಟಿದಬ್ಬ ಐತಂತ ಇಲ್ಲಿ ಪ್ರೆಸಿಡೆಂಟ್ ಹೋಟೆಲ್ನಾಗ ಇಟ್ಟಾರ. ಅದಕ್ಕೆ ಇದೇ ಮ್ಯಾಚಿಂಗ್, ಇದೇ ಡ್ರೆಸ್ನಾಗೆ ಹೋಗ್ಬರ್ತೀನಿ. ಯಾವ್ದಾರ ಪ್ಯಾಶನ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಬೇಡ. ಫಂಕ್ಷನ್ ಅಂತಿ ಸೀರೆ ಉಟ್ಕೊಂಡು ಹೋಗ್ಯಾನ. ಇವರಿಗೆ ಸೀರೆ ಉಟ್ಕೋ, ಹೊಸದಾಗಿ ಮದುವೆ ಆದ್ರೆ ಇದೇನು ಡ್ರೆಸ್ ಹಾಕೋತಿ ಚಂದ ಅನ್ಸಲ್ಲ. ಅವ್ರಿಗೆ ಸೀರೆ ಉಟ್ರೆ ಇಷ್ಟ ಬಿಡವಾತಾಗ. ಅವ್ರಿಗೆ ಏನು ಇಷ್ಟ ನಾ ಹಂಗಿರ್ತೀನಿ. ಇಷ್ಟಕ್ಕೆ ಇದಕ್ಕೇನಾಗೈತೆ ಸೀರೆಗೆ? ಯಾಕೆ ಈ ಥರದ್ದು ಯಾರು ಉಟ್ಕೊಂಡು ಯಾರು ಬರ್ಡೇ ಪಾರ್ಟಿಗೆ ಹೋಗಲ್ಲನ? ಹೋಗ್ತಾರೆ, ಯಾಕೆ ಹೋಗಲ್ಲ ಸುಮ್ಮನಿರ. ಅಂದಂಗ ನಿನ್ನ ಗಂಡ ಎಲ್ಲ ಹೊರಗೆ ಹೋಗಿದ್ರಲ್ಲ, ಎಲ್ಲೋಗಿದ್ರಿ? ರಾತ್ರಿ ಭಾಳ ಹೊತ್ತಾಗಿ ಬಂದ್ರವ. ನಾನು ಅದಕ್ಕೆ ಏನು ಕೇಳಕ್ಕೆ ಹೋಗ್ಲಿಲ್ಲ, ಎಲ್ಲ ಏನು ಎತ್ತ ಅಂತೇಳಿ. ಎಲ್ಲೋಗಿದ್ರಿ? ಎಲ್ಲ ನಿಂಗೆ ಹೇಳಿ ಹೋಗ್ಬೇಕನ್ಬೆ. ಇವರು ನಾನು ಇಲ್ಲೇ ಹೊರಗೆ ಹೋಗಿದ್ವಿ. ಅಂದ್ರೆ ಏನವ ಅದು, ಆ ಚಿನ್ನಿ ಏನೋ ತಿನ್ಬೇಕಂತ ಆಸೆ ಪಟ್ಲ, ಅದಕ್ಕೆ ಕರ್ಕೊಂಡು ಆಕಿ ಗೋಬಿ ಅದೇನೇನು ತಿಂತೇನೆ ಅಂದ್ಲ, ಹಾಗೆ ತಿನ್ನಿಸ್ಕೊಂಡು ಕರ್ಕೊಂಬರೋಣ ಅಂತ ಹೋಗಿದ್ದಷ್ಟೇ. ಹೌದಾ? ನಾನೆಲ್ಲ ನೀನು ನಿನ್ನ ಗಂಡ ಅಡ್ಯಾಡಕ್ಕೆ ಹೋಗಿರೋಣ ಆರಾಮಾಗಿ ಅಂತ ಮಾಡಿದ್ದೆ. ಆಯ್ತು ಬಿಡ್ರವ. ಮೊನ್ನೆ ನಾನು ಮಾತಾಡಿದ್ದಕ್ಕೆ ಏನಾರ ಅಂದ ನಿನ್ನ ಗಂಡ?